ಸಮಾನ ಮುದ್ರೆ ಹಾಕ್ಕೊಳ್ಳಿ. ಸಮಾನ ವಾಯು ಅಂತ ಇರುತ್ತೆ. ಇದು ಸಮಾನ. ಇದ್ರ ಎಲ್ಲ ಟಿಪ್ಸು ನಾನು ಹೇಳಿದ್ದೇನಲ್ವಾ, ಇದೇನು ಅಗ್ನಿ, ಇದೇನು ವಾಯು, ಇದೇನು ಆಕಾಶ, ಇದೇನು ಪೃಥ್ವಿ, ಇದೇನು ಜಲ. ಇದೇ ಎಲ್ಲ ಇರೋದು. ಟಿಪ್ಸ್ ಎಲ್ಲ ಇಲ್ಲಿರುತ್ತೆ ರೀ. ಈ ಟಿಪ್ಸಲ್ಲೇ ಎಲ್ಲ ಮುದ್ರೆಗಳು ಹಾಕೋದು. ಇವಾಗ ಸಮಾನ ಮುದ್ರೆ ಅಂದರೆ ಇಲ್ಲಿ ಹಿಂಗಿಟ್ಕೊಳ್ಳಿ. ಎಲ್ಲ ಮುಟ್ಟಬೇಕು ಟಿಪ್ಸ್ನ. ಆ ಮುಂದೆ ಹಿಂಗಿಟ್ಕೊಳ್ಳಿ. ಸಮಾನ ವಾಯು ಎಲ್ಲಿರುತ್ತೆ? ಈ ನಾಭಿಸ್ಥಾನ. ಈ ನಾಭಿಸ್ಥಾನ ನಾವು ತಗೊಳ್ಳೋ ಊಟದಲ್ಲಾಗಲಿ ಎಲ್ಲ ಸಮಾನವಾಗಿ ನಮ್ಮ ಜೀರ್ಣಕ್ರಿಯೆ ಆಗಿ ಎಲ್ಲ ವಿಟಮಿನ್ಸ್ ಆಗಲಿ, ಈ ಕಾರ್ಬ್ಸ್ ಆಗಲಿ, ಆಮೇಲೆ ಈ ಪ್ರೋಟೀನ್ ಸ್ಟಫ್ ಆಗಲಿ, B12 ಆಗಲಿ, ಡಿ ವಿಟಮಿನ್ ಆಗಲಿ, ಕ್ಯಾಲ್ಶಿಯಂ ಆಗಲಿ ಎಲ್ಲ ಸಮಾನವಾಗಿ ಎಲ್ಲ ಕಡೆ ಹೋಗೋದಕ್ಕೆ ಬ್ರೇಕ್ ಮಾಡಿ, ನಮ್ಮ ಫುಡ್ಡನ್ನು ಬ್ರೇಕ್ ಮಾಡಿ ಎಲ್ಲ ಕಡೆ ಕಳಿಸೋದಕ್ಕೆ ಈ ಮುದ್ರೆ ಇದ್ಕೊಂಡು, ಈ ಮುದ್ರೆ ಜೊತೆಯಲ್ಲಿ ಒಂದು ಪ್ರಾಣಾಯಾಮ ಮಾಡ್ಕೊಳ್ಳಿ. ಯಾವ ಪ್ರಾಣಾಯಾಮನೂ ಮಾಡ್ಬೋದು. ಯಾವ ಮುದ್ರೆ ಇಂಪಾರ್ಟೆಂಟು. ಮುದ್ರೆ ಬಗ್ಗೆ ಹೇಳಿದ್ದೀನಿ. ಮುದ್ರೆ ಅಂದರೆ ಎನರ್ಜಿ ಸೆಂಡಿಂಗ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಅನದರ್ ಪಾಯಿಂಟ್ ಈಸ್ ವೇರ್ ಪ್ರಾಬ್ಲಮ್ ಈಸ್ ಅಕ್ಕರಿಂಗ್. ದಟ್ ಪಾಯಿಂಟ್ ಇಟ್ ಇಸ್ ಗೋಸ್. ಎಲ್ಲಿ ಶಕ್ತಿ ಇಲ್ವೋ ಆ ಶಕ್ತಿ ಪೂರೈಸೋದಕ್ಕೆ ಈ ಮುದ್ರೆ ಹೆಲ್ಪ್ ಆಗುತ್ತೆ. ಯಾವ ಮುದ್ರೆ ಆಗಲಿ ಆ ಪರ್ಟಿಕ್ಯುಲರ್ ಮುದ್ರೆ ಆಗುತ್ತೆ. ಇದು ಸಮಾನ ಮುದ್ರೆಗಳು. ಪಂಚಪ್ರಾಣ ಮುದ್ರೆಗಳು ಹೇಳ್ತಾ ಇದ್ದೀನಿ. ಪ್ರಾಣ ಮುದ್ರೆ ಆಯಿತು, ಈ ಥರ ಪ್ರಾಣ ಮುದ್ರೆ. ಅಪಾನ ಮುದ್ರೆ ಆಯಿತು, ಈ ಥರ. ಆಮೇಲೆ ವ್ಯಾನ ಮುದ್ರೆ ಆಯಿತು, ಈ ಥರ. ಇವಾಗ ಸಮಾನ ಮುದ್ರೆ ಇದಿಲ್ಲಿಟ್ಕೊಳ್ಳಿ. ಇವಾಗ ಭ್ರಾಮ್ರಿ ಪ್ರಾಣಾಯಾಮದಲ್ಲಿ ಜಂಕಾರ ಮಾಡಬೇಕು. ಭ್ರಾಮ್ರಿ ಪ್ರಾಣಾಯಾಮದಲ್ಲಿ ಏನು ಮಾಡಿದ್ದೀವಿ? ಉಸಿರು ತಗೊಂಡಿದ್ದೀವಿ. 3 ಡೈಮೆನ್ಷನಲ್ ಬ್ರೀದಿಂಗ್. ಅದು ಮತ್ತೋಗಲ್ಲ ರೀ, ಅದು ಮತ್ತೋಗಬಾರ್ದು. ಆಮೇಲೆ ನಿಧಾನವಾಗಿ ಆ ಥರ ಮಾಡಿ ಇವಾಗ ಆ ಮಕಾರನ ಸ್ವಲ್ಪ ತಿರುಗಿಸಿ. ಸ್ವಲ್ಪ ಅಂದರೆ ಆ ಥರ. ಇನ್ನೊಂದ್ಸಲ ತೋರಿಸ್ತೀನಿ. ಉಸಿರು ತಗೊಳ್ಳಿ. ಆಮೇಲೆ ಮಕಾರದಲ್ಲಿ ಜಂಕಾರ ಪ್ರಾಣಾಯಾಮ. ಇದು ಭ್ರಾಮ್ರಿ ಪ್ರಾಣಾಯಾಮನೇ. ಆ ವರ್ಡ್ನ ಯಾರನ್ನ ಕರೆದ್ರೆ ಏನು ಮಾಡ್ತೀವಿ ನಾವು? ಯಾರನ್ನ ಕರೆದಿದ್ದಾರೆ ನಿಮ್ಮ ಹೆಸರು ಏನಂತೀರಾ? ಅಂತೀರಾ. ಏನಂತೀರಾ? ಅಂತೀರಾ. ಅದೇ ಇಲ್ಲಿ ಚಾರಣ ನೋಡಿ. ಇನ್ನೊಂದ್ಸಲ ತೋರಿಸ್ತೀನಿ. ಕರೆಕ್ಟಾಗಿ ತಿಳ್ಕೊಂಡು ಮಾಡಿ. ನೀವು ಸಹಜ ಪ್ರಾಣಾಯಾಮನೇ ಯಾವುದು ಮಾಡಿದ್ರೂ ಪ್ರಾಣಾಯಾಮ ಮಾಡೋ ಪ್ರೊಸೀಜರ್ ಇದೇನೆ. ಹೊಟ್ಟೆ ಕದಲಬೇಕು, ಚೆಸ್ಟ್ ಕದಲಬೇಕು, ಈ ಗಂಟ್ಲು ತನಕ ಮಾಡಬೇಕು, ಗಂಟ್ಲಿಂದ ಮೇಲಕ್ಕೆ ಹೋಗಬೇಕು ಉಸಿರು. ಆಮೇಲೆ ಆಪೋಸಿಟ್ ಡೈರೆಕ್ಷನ್ ಉಚ್ಛ್ವಾಸಗಳು ನಿಶ್ವಾಸಗಳು. ಮೂಗಿಂದ ಅಲ್ಲ ರೀ, ಮೂಗಿಂದ ಅಲ್ಲ ಕೆಳಗಡೆಯಿಂದ ನೋಡಿ. ಅಷ್ಟೇ. ಆ ಥರ ಪ್ರಾಣಾಯಾಮ, ಸಹಜ ಪ್ರಾಣಾಯಾಮ ಏನು ಚಾಂಟ್ ಮಾಡಬಾರ್ದು. ಸೋಹಂ ಪ್ರಾಣಾಯಾಮ ಹೇಳಿದ್ದೀನಿ, ಭ್ರಾಮ್ರಿ ಪ್ರಾಣಾಯಾಮ ಹೇಳಿದ್ದೀನಿ. ಭ್ರಾಮ್ರಿ ಪ್ರಾಣಾಯಾಮದಲ್ಲಿ ಜಂಕಾರ ಮಾಡೋದನ್ನು ಹೇಳಿದ್ದೇನೆ. ಈ ಪ್ರಾಣಾಯಾಮಗಳು. ಇನ್ನೊಂದು ಪ್ರಾಣಾಯಾಮ ಮಾಡೋಣ.